ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬವನ್ನು ಭಕ್ತಿ ಮತ್ತು ಸಂತೋಷದಿಂದ ಆಚರಣೆ ಮಾಡಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ವರಮಹಾಲಕ್ಷ್ಮಿ ದೇವಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ಸದಾ ನೆಲೆಸಿರಲಿ ಅಂತ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಈಗಾಗಲೇ ಅನೇಕರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದ್ದೀರಾ. ಕೆಲವರು ಇಂದು ಕಳಸ ಕದಲಿಸಿ ನಂತರ ವಿಸರ್ಜನೆ ಮಾಡುತ್ತಿದ್ದೀರಾ. ಇನ್ನು ಕೆಲವರು ನಾಳೆ ವಿಸರ್ಜನೆ ಮಾಡುತ್ತಿದ್ದೀರಾ. ಕಳಸವನ್ನು ಯಾವಾಗ ಕದಲಿಸಬೇಕು, ಯಾವಾಗ ವಿಸರ್ಜನೆ ಮಾಡಬೇಕು ಎನ್ನುವುದು ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಆಚರಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆಗೆ, ನೀವು ಶನಿವಾರ ಸಂಜೆ ಕಳಸ ಕದಲಿಸಿದರೆ ಭಾನುವಾರ ವಿಸರ್ಜನೆ ಮಾಡಬಹುದು, ಅಥವಾ ಶನಿವಾರ ಬೆಳಿಗ್ಗೆ ಕಳಸ ಕದಲಿಸಿ ನಿಮ್ಮ ಆಚರಣೆಯ ಪ್ರಕಾರ ಸ್ವಲ್ಪ ಸಮಯದ ನಂತರವೇ ವಿಸರ್ಜನೆ ಮಾಡಬಹುದು. ಆದ್ದರಿಂದ ಇದನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡಬೇಕಂತ ನಿಯಮವಿಲ್ಲ. ನಿಮ್ಮ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಣೆ ಮಾಡಬೇಕು. ಬಹಳಷ್ಟು ಜನರಿಗೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲು ಸಾಧ್ಯವಾಗಿಲ್ಲ. ಕೆಲವರು ಕಾರಣಾಂತರಗಳಿಂದ ಆಚರಣೆ ಮಾಡಲಾಗದೆ ಈಗ ಆಗಸ್ಟ್ 28ರಂದು ಆಚರಣೆ ಮಾಡಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಿದ್ದೀರಾ. ಇಲ್ಲಿ ಮತ್ತೊಂದು ದೊಡ್ಡ ಗೊಂದಲ ಶುರುವಾಗಿದೆ. ಆಗಸ್ಟ್ 28ರಂದು ಆಚರಣೆ ಮಾಡಬೇಕಾ ಅಥವಾ ಸೆಪ್ಟೆಂಬರ್ 4ರಂದು ಆಚರಣೆ ಮಾಡ್ಬೋದಾ? ಯಾವ ದಿನ ಆಚರಣೆ ಮಾಡಿದರೆ ಒಳ್ಳೆಯದು ಅಂತ. ಆಗಸ್ಟ್ 28ರಂದು ಹುಣ್ಣಿಮೆ ಇದೆ, ಜೊತೆಗೆ ಗ್ರಹಣದ ಸಮಯವೂ ಇದೆ. ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂದು ಹೇಳಲಾಗುತ್ತಿದ್ದರೂ ಶುಭ ಕಾರ್ಯ ಮತ್ತು ವೃತದ ವಿಚಾರದಲ್ಲಿ ಈ ದಿನವನ್ನು ಆಯ್ಕೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಹಲವರಲ್ಲಿದೆ. ಇನ್ನೊಂದು ಕಡೆ ಸೆಪ್ಟೆಂಬರ್ 4ರಂದು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬರುತ್ತದೆ. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿಯೂ ಸಂದರ್ಭವೂ ಇರುವುದರಿಂದ ಆ ದಿನವೂ ವಿಶೇಷವಾಗಿದೆ. ಹಾಗಾಗಿ ಇವತ್ತು ಆ 2 ದಿನಗಳ ಬಗ್ಗೆ ಸಾಧ್ಯವಾದಷ್ಟು ಸರಳವಾಗಿ ವಿವರವನ್ನು ತಿಳಿದುಕೊಳ್ಳೋಣ. ಆದರೆ ಒಂದು ಮುಖ್ಯವಾದ ವಿಷಯವನ್ನು ಮೊದಲೇ ಹೇಳ್ತೇನೆ. ನಾನು ಇಲ್ಲಿ ನಿಮಗೆ ಮಾಹಿತಿಯನ್ನು ಮಾತ್ರ ತಿಳಿಸಿಕೊಡುತ್ತಿದ್ದೇನೆ. ನೀವು ನಾನು ಹೇಳಿದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥ ಯಾವುದೇ ಒತ್ತಾಯವಿಲ್ಲ. ನಿಮ್ಮ ಕುಟುಂಬದ ಸಂಪ್ರದಾಯ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮ ಮೇಲೆ ಇರುತ್ತದೆ. ಮೊದಲು ಆಗಸ್ಟ್ 28ರ ಬಗ್ಗೆ ನೋಡೋಣ. 2026ರ ಆಗಸ್ಟ್ 27ರಂದು ಬೆಳಿಗ್ಗೆ ಸುಮಾರು 9 ಗಂಟೆ 8 ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತದೆ. ಆ ಹುಣ್ಣಿಮೆ ಆಗಸ್ಟ್ 28ರಂದು ಶುಕ್ರವಾರ ಬೆಳಿಗ್ಗೆ ಸುಮಾರು 9 ಗಂಟೆ 48 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅಂದರೆ ಆಗಸ್ಟ್ 28ರಂದು ಬೆಳಿಗ್ಗೆ 9:48ರವರೆಗೆ ಹುಣ್ಣಿಮೆ ಇರುತ್ತದೆ. ಆದರೆ ಇದೇ ದಿನ ಗ್ರಹಣವೂ ಸಮಯವೂ ಇರುವುದರಿಂದ ಈ ದಿನದ ಆಚರಣೆಯ ಬಗ್ಗೆ ಗೊಂದಲ ಉಂಟಾಗಿದೆ. ಆಗಸ್ಟ್ 28ರಂದು ಬೆಳಿಗ್ಗೆ ಸುಮಾರು 6 ಗಂಟೆ 53 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗುತ್ತದೆ. ನಂತರ ಸ್ಪರ್ಶ ಕಾಲ ಸುಮಾರು 8 ಗಂಟೆ 4 ನಿಮಿಷಕ್ಕೆ ಬರುತ್ತದೆ. ಮಧ್ಯಕಾಲ ಸುಮಾರು 9 ಗಂಟೆ 43 ನಿಮಿಷ ಮತ್ತು ಗ್ರಹಣ ಮುಕ್ತಾಯ ಸುಮಾರು 11 ಗಂಟೆ 22 ನಿಮಿಷ ಎಂದು ತಿಳಿಸಲಾಗಿದೆ. ಹೀಗಾಗಿ ಬೆಳಿಗ್ಗೆ 6:53ರಿಂದ ಸುಮಾರು 11:22ರವರೆಗೆ ಗ್ರಹಣದ ಸಮಯ ಇದೆ. ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಚಾರ ಏನಂದರೆ, ಗ್ರಹಣವು ಭಾರತದಲ್ಲಿ ಗೋಚರವಾಗುತ್ತದೆ ಅಥವಾ ಇಲ್ಲವೇ ಎಂಬುದು ಬಹಳ ಮುಖ್ಯ. ಗ್ರಹಣ ಭಾರತದಲ್ಲಿ ಗೋಚರಿಸುತ್ತಿದ್ದರೆ ಸಾಮಾನ್ಯವಾಗಿ ಗೋಚರಿಸುವ ಪ್ರದೇಶಗಳಿಗೆ ಅನ್ವಯಿಸುವ ಸೂತಕದ ನಿಯಮಗಳನ್ನು ಅದೇ ರೀತಿ ಎಲ್ಲರೂ ಅನ್ವಯಿಸಬೇಕೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಶುಭ ಕಾರ್ಯಗಳ ವಿಚಾರದಲ್ಲಿ ಕೆಲವು ಕುಟುಂಬಗಳು ಮತ್ತು ಸಂಪ್ರದಾಯಗಳು ಗ್ರಹಣದ ದಿನವನ್ನು ತಪ್ಪಿಸುವ ಆಚರಣೆಯನ್ನು ಹೊಂದಿರುತ್ತಾರೆ. ಅದರ ಕಾರಣದಿಂದಲೇ ಆಗಸ್ಟ್ 28ರಂದು ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದೇ ಎಂಬ ಪ್ರಶ್ನೆ ಬರುತ್ತಿದೆ. ಇನ್ನು ವರಮಹಾಲಕ್ಷ್ಮಿ ವ್ರತವು ವರ್ಷದಲ್ಲಿ 1 ಬಾರಿ ಬರುವ ವಿಶೇಷವಾದಂಥ ವ್ರತ. ಹಾಗಾಗಿ ಈ ದಿನವನ್ನು ಆಯ್ಕೆ ಮಾಡುವಾಗ ಹಲವರು ಯಾವುದೇ ರೀತಿಯ ಗೊಂದಲವಿಲ್ಲದೆ ಆಚರಣೆ ಮಾಡಬೇಕು. ಹುಣ್ಣಿಮೆ ಸ್ವತಃ ಅತ್ಯಂತ ಶುಭವಾದ ತಿಥಿ. ಆದರೆ ಅದೇ ದಿನ ಗ್ರಹಣದ ಸಂಯೋಗ ಇರುವುದರಿಂದ ಕೆಲವರು ವರಮಹಾಲಕ್ಷ್ಮಿ ಪೂಜೆಗೆ ಆ ದಿನವನ್ನು ಆಯ್ಕೆ ಮಾಡಬಹುದೇ, ಮುಂದಿನ ಶುಕ್ರವಾರನ ಆಯ್ಕೆ ಮಾಡುವುದು ಸೂಕ್ತ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಆಗಸ್ಟ್ 28ರಂದು ಪೂಜೆ ಮಾಡಲೇಬಾರದೇ ಅಂತೇನಿಲ್ಲ. ಆ ದಿನದ ಪೂಜಾ ಸಮಯವನ್ನು ಅನುಮತಿಸಿದರೆ ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಆ ದಿನ ಆಚರಣೆ ಮಾಡುವಂಥ ಪದ್ಧತಿ ಇದ್ದರೆ ಅದರಂತೆ ಆಚರಣೆ ಮಾಡಬಹುದು. ಆದರೆ ನಿಮಗೆ ಯಾವುದೇ ಗೊಂದಲವಿಲ್ಲದೆ ಮುಂದಿನ ಶುಕ್ರವಾರವನ್ನು ಆಯ್ಕೆ ಮಾಡಬೇಕು ಅಂತ ಅನಿಸಿದರೆ ಸೆಪ್ಟೆಂಬರ್ 4 ಕೂಡ ಒಂದು ಆಯ್ಕೆಯಾಗಿರುತ್ತದೆ. ಸೆಪ್ಟೆಂಬರ್ 4ರ ವಿಶೇಷತೆ ಏನು ಎಂಬುದನ್ನು ನೋಡೋಣ. ಸೆಪ್ಟೆಂಬರ್ 4, 2026 ಶುಕ್ರವಾರ ಬರುತ್ತದೆ. ಇದು ಶ್ರಾವಣ ಮಾಸದ ಕೊನೆಯ ಶುಕ್ರವಾಗಿರುವುದರಿಂದ ವಿಶೇಷ ಮಹತ್ವ ಹೊಂದಿದೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳು ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷವೆಂದು ಹೇಳಲಾಗುತ್ತದೆ. 21ನೇ ತಾರೀಕು ಆಚರಣೆ ಮಾಡಲು ಸಾಧ್ಯವಾಗದವರು ಮುಂದಿನ ಲಭ್ಯವಿರುವ ಶುಕ್ರವಾರದ ಬಗ್ಗೆ ಯೋಚಿಸುವಾಗ ಸೆಪ್ಟೆಂಬರ್ 4ಅನ್ನು ಆರಿಸಿದ್ದಾರೆ.
ಇದರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭವೂ ಇರುವುದರಿಂದ ಆ ದಿನ ಇನ್ನಷ್ಟು ವಿಶೇಷವಾಗಿರುತ್ತದೆ. ಆ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡುವವರು ತಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬಹುದು. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಪ್ರತ್ಯೇಕವಾಗಿ ಮಾಡಬಹುದು. ಕೃಷ್ಣನಿಗೆ ಇಷ್ಟವಾದ ನೈವೇದ್ಯಗಳು, ಹಣ್ಣುಗಳು, ಬೆಣ್ಣೆ, ಅವಲಕ್ಕಿ ಮುಂತಾದ ನೈವೇದ್ಯಗಳನ್ನು ಅರ್ಪಿಸುವ ಸಂಪ್ರದಾಯವೂ ಇದೆ. ಆದರೆ ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರವೆಂದರೆ ವರಮಹಾಲಕ್ಷ್ಮಿ ವ್ರತ ಮತ್ತು ಕೃಷ್ಣ ಜನ್ಮಾಷ್ಟಮಿ ಎರಡೂ ಒಂದೇ ದಿನ ಬಂದಾಗ ಎರಡೂ ಆಚರಣೆಯ ನಿಯಮಗಳನ್ನು ನಿಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ತಿಳಿದುಕೊಂಡು ಆಚರಿಸುವುದು ಮುಖ್ಯವಾಗಿರುತ್ತದೆ. ವಿಶೇಷವಾಗಿ ಉಪವಾಸ ಮಾಡುವವರು ತಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹಾಗಾಗಿ ಕೇವಲ ವಿಡಿಯೋ ನೋಡಿ ಎಲ್ಲರೂ ಒಂದೇ ರೀತಿಯ ಉಪವಾಸ ಮಾಡಿಕೊಳ್ಬೇಕು ಅಂತ ಏನಿಲ್ಲ. ಇನ್ನು ಕೆಲವರು ಕೇಳಬಹುದು, ನಾನು ಆಗಸ್ಟ್ 28ರಂದು ಮಾಡಬೇಕಾ ಅಥವಾ ಸೆಪ್ಟೆಂಬರ್ 4ರಂದು ಮಾಡಬೇಕಾ? ಇದಕ್ಕೆ ಸರಳವಾದ ಉತ್ತರ ಏನೆಂದರೆ, ನೀವು ಆಗಸ್ಟ್ 28ಅನ್ನು ಆಯ್ಕೆ ಮಾಡುತ್ತಿದ್ದರೆ ಗ್ರಹಣದ ಸಮಯ ಮತ್ತು ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ನೀಡಿರುವಂಥ ಪೂಜಾ ಮುಹೂರ್ತವನ್ನು ಗಮನಿಸಬೇಕು. ನಿಮಗೆ ಗ್ರಹಣದ ಸಂಯೋಗ ಇರುವ ದಿನಗಳಲ್ಲಿ ಪೂಜೆ ಮಾಡುವ ಬಗ್ಗೆ ಮನಸ್ಸಲ್ಲಿ ಗೊಂದಲವಿದ್ದರೆ ಸೆಪ್ಟೆಂಬರ್ 4 ಶುಕ್ರವಾರವನ್ನು ಮಾಡ್ಬೋದು. ಆದರೆ ಒಂದು ದಿನವೇ ಎಲ್ಲರಿಗೂ ಕಡ್ಡಾಯ ಎಂದು ಹೇಳುವುದು ಸರಿಯಲ್ಲ. ಏಕೆಂದರೆ ಹಬ್ಬದ ಆಚರಣೆಯಲ್ಲಿ ಸ್ಥಳೀಯ ಪಂಚಾಂಗ ಮತ್ತು ಕುಟುಂಬದ ಸಂಪ್ರದಾಯ ಪ್ರದೇಶದ ಆಚರಣೆಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲು ಸಾಧ್ಯವಾಗದಿದ್ದರೆ ನನ್ನಿಂದ ತಪ್ಪಾಗಿದೆ, ಇನ್ನೂ ಪೂಜೆ ಮಾಡಲು ಸಾಧ್ಯವಿಲ್ಲ ಎಂದು ಯಾರೂ ಬೇಸರ ಪಡಬೇಕಾಗಿಲ್ಲ. ಭಕ್ತಿಯಿಂದ ದೇವರ ಆರಾಧನೆಯನ್ನು ಮಾಡೋದು ಮುಖ್ಯ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ಸೂಕ್ತ ಶುಕ್ರವಾರವನ್ನು ಪರಿಗಣಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇದ್ದು ನಿಮ್ಮ ಕುಟುಂಬದ ಸಂಪ್ರದಾಯವನ್ನು ಗೌರವಿಸಿ ಪೂಜೆ ಮಾಡುವುದೇ ಮುಖ್ಯ. ಹಾಗೆಯೇ ಕಳಸ ಕದಲಿಸುವುದು ಮತ್ತು ವಿಸರ್ಜನೆ ಮಾಡುವ ವಿಚಾರದಲ್ಲಿಯೂ ಕುಟುಂಬದಿಂದ ಕುಟುಂಬಕ್ಕೆ ಆಚರಣೆ ಬದಲಾಗುತ್ತದೆ. ಕೆಲವರು ಹಬ್ಬದ ದಿನವೇ ಕಳಸ ಕದಲಿಸುತ್ತಾರೆ, ಕೆಲವರು ಮರುದಿನ ಕಳಸ ಕದಲಿಸಿ ನಂತರ ವಿಸರ್ಜನೆ ಮಾಡುತ್ತಾರೆ. ಕೆಲವರು ಪೂಜೆ ಮುಗಿದ ನಂತರ ನಿರ್ದಿಷ್ಟ ಸಮಯದಲ್ಲಿ ಕಳಸ ಕದಲಿಸಿ ನಂತರ ವಿಸರ್ಜನೆ ಮಾಡುತ್ತಾರೆ. ಹಾಗಾಗಿ ನಿಮ್ಮ ಮನೆಯ ಹಿರಿಯರು ಅಥವಾ ಪುರೋಹಿತರು ಹೇಳಿಕೊಂಡು ಬಂದಿರುವ ಪದ್ಧತಿಯನ್ನು ಅನುಸರಿಸುವುದು ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಬೇಕೆಂದಿರುವ ಮುಖ್ಯವಾದ ಅಂಶ ಒಂದೇ. ಆಗಸ್ಟ್ 28ರಂದು ಹುಣ್ಣಿಮೆ ಇದೆ, ಅದೇ ದಿನ ಗ್ರಹಣದ ಸಮಯವೂ ಇದೆ. ಆದ್ದರಿಂದ ಆ ದಿನದ ಪೂಜಾ ಸಮಯವನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಿ ಆಚರಣೆ ಮಾಡಬೇಕು. ಸೆಪ್ಟೆಂಬರ್ 4ರಂದು ಶ್ರಾವಣದ ಕೊನೆಯ ಶುಕ್ರವಾರ ಬರುತ್ತದೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭವೂ ಇರುವುದರಿಂದ ತಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಸ್ಥಳೀಯ ಪಂಚಾಂಗಕ್ಕೆ ಅನುಗುಣವಾಗಿ ಆ ದಿನವನ್ನು ಪರಿಗಣಿಸುವುದು ಇದ್ದಾರೆ. ಯಾವ ದಿನ ನಿಮಗೆ ಸೂಕ್ತ ಅನ್ನಿಸುವುದು ನಿಮ್ಮ ನಂಬಿಕೆ, ಕುಟುಂಬದ ಆಚರಣೆ ಮತ್ತು ಸ್ಥಳೀಯ ಪಂಚಾಂಗದ ಪ್ರಕಾರ ನಿರ್ಧರಿಸಿಕೊಳ್ಳಬೇಕು. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.